ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರಿದೀಪ ಯೂಟ್ಯೂಬ್ ಚಾನಲ್. NMC ಅವರು ಇವತ್ತು ಎಲ್ಲರಿಗೂ ಸ್ಟೂಡೆಂಟ್ಸಿಗೆ ಒಂದು ಒಳ್ಳೆ ನ್ಯೂಸನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಟೋಟಲ್ 350 ಮೆಡಿಕಲ್ ಕಾಲೇಜ್ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. 4 ಮೆಡಿಕಲ್ ಕಾಲೇಜ್ಗಳಲ್ಲಿ ನೋಡೋಣ ಬನ್ನಿ ಯಾವ್ದಾವುದು ಅಂತ. ಕರ್ನಾಟಕ ಫಸ್ಟು ಏಜಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಸೆಂಟರ್ ಮಂಗಳೂರಲ್ಲಿ 200 ಇತ್ತು ಸೀಟು. ನಂಬರ್ ಆಫ್ ಸೀಟ್ಸ್ ಡ್ಯೂರಿಂಗ್ ಅಕಾಡೆಮಿಕ್ 2024-25 ಲಾಸ್ಟ್ ಇಯರ್ 200 ಇತ್ತು, ಈ ವರ್ಷ 250 ಆಗಿದೆ. ಫೈನಲ್ 50 ಸೀಟ್ಸ್ ಇನ್ಕ್ರೀಸ್ ಆಗಿದೆ ಒಂದನೇದ್ದು. ನೆಕ್ಸ್ಟ್ ಎರಡನೇ ಕಾಲೇಜು BGS ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ನಗರೂರು ಬೆಂಗಳೂರಲ್ಲಿ ಪ್ರೈವೇಟ್ ಕಾಲೇಜ್ ಆಗಿದೆ. ಇದು 150ಇಂದ 250 ಆಗಿದೆ, 100 ಸೀಟ್ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಮೂರನೇ ಕಾಲೇಜ್ ಬಂದುಬಿಟ್ಟು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಹಾಸ್ಪಿಟಲ್ ತುಮಕೂರು 150ಇಂದ 250 ಆಗಿದೆ, 100 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರು, ಇದು ಡೀಮ್ಡ್ ಯೂನಿವರ್ಸಿಟಿ ಆಗಿರೋದ್ರಿಂದ ಕರ್ನಾಟಕ ತುಂಬ ಕಾಲೇಜ್ ಬರಲ್ಲ. ಸೊ ಇದು ಅದರಿಂದ 200 to 250 ಆಗಿ ಓನ್ಲಿ 50 ಕಾಲೇಜಸ್ ಅಷ್ಟೇ ಇನ್ಕ್ರೀಸ್ ಆಗಿದೆ. 4ನೇ ಕಾಲೇಜ್ ಇದು. ನೆಕ್ಸ್ಟು ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಶಿವಮೊಗ್ಗ ಕರ್ನಾಟಕ 200ಇಂದ 250 ಆಗಿದೆ. ಸೊ 5 ಕಾಲೇಜು ಟೋಟಲ್ ಕರ್ನಾಟಕದಲ್ಲಿ ಇಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ. 4 ಬೇರೆ ಬೇರೆ ಕಾಲೇಜುಗಳು, ಒಂದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ತುಮಕೂರು, ಅದು ಡೀಮ್ಡ್ ಯೂನಿವರ್ಸಿಟಿ ಆಗಿಂದ ಜಾಸ್ತಿ ಸೀಟ್ ನಮಗೇನು ಬರಲ್ಲ. ಸೊ ಟೋಟಲ್ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಹಿಡಿದ್ರೆ 350 ಆಗುತ್ತೆ. ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಬಿಟ್ಟರೆ 300 ಸೀಟ್ಸ್ ನಮ್ಮ ಕರ್ನಾಟಕಕ್ಕೆ ಇನ್ಕ್ಲೂಡ್ ಆಗಿದೆ ಸೀಟ್ ಮ್ಯಾಟ್ರಿಕ್ಸಿಗೆ. ಬಟ್ KE ಅವರು ಓನ್ಲಿ ಸುಬ್ಬಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿಗೆ ಶಿವಮೊಗ್ಗಕ್ಕೆ ಮಾತ್ರ ಸೀಟ್ ಮ್ಯಾಟ್ರಿಕ್ಸನ್ನು ಕೊಟ್ಟಿದ್ದಾರೆ. ಯಾಕೆಂತ ಗೊತ್ತಿಲ್ಲ, ಮುಂದೆ ಅಪ್ಡೇಟ್ ಮಾಡ್ಬೋದು. ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ನಾನು ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ. ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.